ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನಗಿನ್ನ ಜಾಸ್ತಿ ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಚಿಂತನೆಯ ಕ್ಷಣ. ಪ್ರತಿ ಕ್ಷಣ ನಾವು ಏನನ್ನಾದರೂ ಚಿಂತಿಸುತ್ತಲೇ ಇರುತ್ತೇವೆ. ಕಣ್ಣಿಗೆ ಒಂದು ವಸ್ತು ಕಂಡಾಗ ಆ ವಸ್ತು ನಮಗೆ ಸ್ವಲ್ಪ ಹಿತವನ್ನು ಉಂಟು ಮಾಡುವಂತೆ ಇದ್ದರೆ ನಮ್ಮ ಮನಸ್ಸು ಆ ವಸ್ತುವಿನ ಚಿಂತನೆಗೆ ತೊಡಗುತ್ತದೆ. ಆ ಚಿಂತನೆ ಅಷ್ಟಕ್ಕೆ ನಿಂತು ಹೋಗಬಹುದು, ಇಲ್ಲವೇ ಅದು ತನ್ನ ಅಂತಿಮ ಫಲವನ್ನು ಕೊಡಬಹುದು. ಫಲವನ್ನು ಕೊಡುವಷ್ಟು ಚಿಂತನೆ ಸಾಗಿತು ಅಂದರೆ ಆ ಚಿಂತನೆಗೆ ಚಿಂತನೆ ಅನ್ನಬೇಕು. ಫಲ ಕೊಡದೆ ಮಧ್ಯದಲ್ಲಿ ಅದು ನಿಂತು ಹೋದರೆ ಅದು ಅಪೂರ್ಣ ಚಿಂತನೆ. ವಿಷಯ ಚಿಂತನೆ ಇರಲಿ, ಭಗವತ್ ಚಿಂತನೆ ಇರಲಿ, ಅದು ಕೇವಲ ಪ್ರಾಸಂಗಿಕವಾಗಿ ಇದ್ದರೆ, ಅದು ನಮ್ಮ ಅಂತರಂಗವನ್ನು ತುಂಬಿಕೊಳ್ಳದಿದ್ದರೆ ಆ ಚಿಂತನೆ ಇಚ್ಛಿತವಾದ ಫಲವನ್ನು ಕೊಡುವುದಿಲ್ಲ. ಚಿಂತನೆಯಲ್ಲಿ 3 ಅಂಶಗಳಿವೆ. ಮೊದಲನೆಯದು ಅನನ್ಯ ಮಮತೆ, ಚಿಂತನೀಯ ವಸ್ತುವಿನಲ್ಲಿ ಅತುಲ ಮಮತೆ. ಎರಡನೆಯದು ಅವಿಚ್ಛಿನ್ನ ತನ್ಮಯತೆ, ವಿಚ್ಛಿನ್ನವಾಗದ ನಿಮಗ್ನತೆ. ಮೂರನೆಯದು ಆನಂದಾನುಭೂತಿ, ವಸ್ತು ಸಮಲೀನತೆಯಿಂದ ಉಂಟಾಗುವ ನಿರ್ಮಲಾನಂದದ ಅನುಭವ. ಚಿಂತನೆ ಲೌಕಿಕವಾಗಿರಲಿ ಅಲೌಕಿಕವಾಗಿರಲಿ, ಈ 3 ಅಂಗಗಳು ಅದರಲ್ಲಿರುತ್ತವೆ. ಮೊದಲ ಅಂಗ ಅನನ್ಯ ಮಮತೆ. ಚಿಂತನೆ ಮಾಡಬೇಕಾದುದು ವ್ಯಕ್ತಿ ಇರಲಿ ವಸ್ತುವಿರಲಿ ಅದನ್ನು ಅತ್ಯಂತ ಪ್ರೀತಿಸುವುದು. ಈ ಪ್ರೀತಿ ಗಾಢವಾದಷ್ಟು ಚಿಂತನೆಯ ಆಳವು ಹೆಚ್ಚುತ್ತದೆ. ಸಾಮಾನ್ಯ ಪ್ರೇಮ ಪ್ರಾಸಂಗಿಕ, ಕ್ಷಣಿಕ ಮತ್ತು ಅಭದ್ರ. ಅನನ್ಯ ಪ್ರೇಮ ಹಾಗಲ್ಲ, ಅದು ಸಾರ್ವಕಾಲಿಕ, ಸುಸ್ಥಿರ. ಪ್ರೀತಿಸಿದ ವಸ್ತುವಿಗಾಗಿ ಅದು ಪ್ರಾಣವನ್ನು ತ್ಯಜಿಸಬಲ್ಲದು, ಅಷ್ಟು ಗಾಢ. ಇಲ್ಲೊಂದು ಕಥೆ. ಧನ ಪ್ರೇಮಿಯೊಬ್ಬ ಸಂತನನ್ನು ಸಂಧಿಸಿದ. ವನದಲ್ಲಿ ಅವನ ಧನದ ಅನುರಾಗ ಅರಿತ ಸಂತ ಹೇಳಿದ, ಇಲ್ಲೊಂದು ಗವಿ ಇದೆ, ಸಮೀಪದಲ್ಲಿ ಒಳಗೆಲ್ಲ ಮುತ್ತು ರತ್ನಗಳು ರಾಶಿ ರಾಶಿಯಾಗಿ ಬಿದ್ದಿವೆ. ನೀನಲ್ಲಿಗೆ ಹೋಗು, ನಿನ್ನ ಮನಸ್ಸು ತೃಪ್ತಿಯಾಗುವಷ್ಟು ರತ್ನಗಳನ್ನು ಆರಿಸಿಕೊ. ಆದರೆ ಒಂದು ಮಾತು ನೆನಪಿರಲಿ, ಸೂರ್ಯ ಮುಳುಗುವ ಒಳಗಾಗಿಯೇ ಹೊರಗೆ ಬರಬೇಕು, ಇಲ್ಲವಾದರೆ ನಿನ್ನ ಪ್ರಾಣ ಉಳಿಯದು. ಧನಪ್ರಿಯನಿಗೆ ಹರ್ಷವೋ ಹರ್ಷ. ಸಂತನಿಗೆ ವಂದಿಸಿ ಆತ ತೋರಿದ ಮಾರ್ಗವಿಡಿದು ಬೆಟ್ಟದ ಗವಿಗೆ ಧಾವಿಸಿದ. ಒಳಗೆ ಪ್ರವೇಶಿಸಿದ. ಏನು ದೃಶ್ಯ! ಸಾವಿರ ಚಿಮುಕುವ ರತ್ನಗಳು. ಅವನಿಗೆ ಹುಚ್ಚು ಹಿಡಿಯುವುದಷ್ಟೇ ಉಳಿದಿತ್ತು. ಆರಿಸಿ ಹುಡುಕಿ ಹಾಕುತ್ತಲೇ ಇದ್ದ. ತಾಸು ಕಳೆದವು. ಅನ್ನವಿಲ್ಲ, ನೀರಿಲ್ಲ, ಅದರ ಪರಿವೇ ಇಲ್ಲ. ಸೂರ್ಯ ಮುಳುಗುವ ಕ್ಷಣ ಬಂತು. ಒಳಗೆ ಕತ್ತಲು ಹೆಚ್ಚಿತು. ರತ್ನಗಳ ಸೌಮ್ಯ ಬೆಳಕು ಗವಿಯಲ್ಲಿ ಹರವಿತು. ರಾಶಿ ಹಾಕಿದ ರತ್ನಗಳನ್ನು ಮೂಟೆಗಟ್ಟಿದ. ಹೊರಡಲುವಾದ. ಆದರೆ ಅವನ ಧನಪ್ರೇಮ ಬಿಡಬೇಕಲ್ಲ. ಏಕೆ, ಎಲ್ಲಿಗೆ, ಯಾವುದಕ್ಕಾಗಿ? ಬದುಕೋ ಅಂಥ ದ್ರವ್ಯ ನೋಡಿದಲ್ಲೆಲ್ಲ ಹರಡಿರುವಾಗ, ಅದೆಲ್ಲವೂ ತನ್ನದಾಗಿರುವಾಗ ಅದನ್ನು ಅಗಲಿ ಹೊರಹೋಗಿ ಮಾಡುವುದಾದರೂ ಏನು? ಬಾಳಿನ ಪರಮ ಅರ್ಥ ಕೈವಶವಾದ ಬಳಿಕ ಪ್ರಾಣವಿದ್ದರೂ ಸರಿ ಹೋದರೂ ಸರಿ ಎನಿಸಿತು. ಪ್ರಾಣ ಮೀರಿದ ಧನಪ್ರೇಮ ಸಂಪತ್ತಿನ ಸಾಗರದಲ್ಲಿ ಹರ್ಷೋನ್ಮಾದದಲ್ಲಿ ಪ್ರಾಣ ನಿವೇದಿಸಿದ. ಅದು ಅನುಪಮವಾದ ಅನನ್ಯ ಪ್ರೇಮ. ಸಾವಿನಲ್ಲೂ ಅಪಾರ ಸೌಖ್ಯವಿತ್ತ ಮಮತೆ. ಧನಪ್ರಿಯನಂತೆ ಭಗವಂತನಲ್ಲಿ, ಸತ್ಯದಲ್ಲಿ ಅಸದೃಶ ಪ್ರೇಮವಿದ್ದರದು ಭಗವತ್ ಚಿಂತನೆ. ಚಿಂತನೆಯ ಬಹು ಮಹತ್ವದ ಪ್ರಥಮಾಂಗ. ಎರಡನೆಯ ಅಂಗ ಅವಿಚ್ಛಿನ್ನ ತನ್ಮಯತೆ. ಸುಚಂತನೀಯ ವಸ್ತುವಿನ ನೆನಹಿನಲ್ಲಿ, ಚಿಂತನೆಯಲ್ಲಿ ಮನಮಗ್ನತೆಯದು ತನ್ಮಯತೆ. ಅದು ವಿಚ್ಛಿನ್ನವಾಗಬಾರದು, ಜಲಧಾರೆಯಂತೆ ಅಖಂಡವಾಗಿರಬೇಕು. ಭಿನ್ನ ಉದ್ದೇಶ, ಅನ್ಯ ವಿಷಯಾಸೆ ಆ ತನ್ಮಯತೆಯನ್ನು ಕೆಡಿಸಬಾರದು. ಕವಿ ನಿಸರ್ಗ ರಮಣೀಯ ನೋಟಗಳಲ್ಲಿ, ಕಲೆಗಾರ ಸೌಂದರ್ಯ ಸೃಷ್ಟಿಸುವಲ್ಲಿ, ಸಂಗೀತಗಾರ ನಾದ ಮಾಧುರ್ಯದಲ್ಲಿ ಇಂಥ ತನ್ಮಯತೆ ಅನುಭವಿಸುತ್ತಾನೆ. ತನ್ಮಯತೆ ಕಾರ್ಯ ಸಿದ್ಧಿಗೆ ಕಾರಣ. ಒಂದು ಕಥೆ ಕೇಳಿ. ಒಬ್ಬ ಜೈನ್ ಗುರು, ಸುಪ್ರಸಿದ್ಧ ಜ್ಞಾನಿ, ಕಲಾನುರಾಗಿ, ಒಂದು ದಿನ ಒಂದು ಬುದ್ಧ ಚಿತ್ರ ಬರೆದು
ಕುಳಿತ. ಮಗ್ಗುಲಲ್ಲಿದ್ದ ಶಿಷ್ಯ ನಿಂತಿದ್ದ. ನೋಡುತ್ತಾ ಚಿತ್ರ ಮುಗಿಯಿತು. ಹೇಗಿದೆ ಎಂದ ಗುರು. ಗುರುಗಳೇ ಕ್ಷಮಿಸಿ, ಅಷ್ಟೇನು ಚೆನ್ನಾಗಿಲ್ಲ ಎಂದ ಶಿಷ್ಯ. ಗುರು ಮತ್ತೆ ಮತ್ತೆ ಬರೆದ. ಶಿಷ್ಯ ಚೆನ್ನಾಗಿಲ್ಲವೆಂದು ಹೇಳುತ್ತಲಿದ್ದ. 60 ಸಲ ಬರೆದಾಯಿತು, ತೃಪ್ತಿಯಿಲ್ಲ. ಶಾಯಿ ಮುಗಿಯುತ್ತಾ ಬಂತು. ಶಿಷ್ಯ ತಯಾರಿಸಿ ತರಲು ಹೋದ. ಅಷ್ಟರಲ್ಲಿ ಗುರು ಉಳಿದ ಬಣ್ಣ ಬಳಸಿ ಚಿತ್ರಿಸಿದ. ಒಂದು ಕ್ಷಣದಲ್ಲಿ ಮುಗಿದಿತ್ತು ಚಿತ್ರ. ಶಿಷ್ಯ ಬಂದ. ನೋಡಿದ. ಗುರುಗಳೇ, ಅದ್ಭುತ! ಎಂಥ ಸುಂದರ ಕೃತಿ! ನ ಭೂತಂ ನ ಭವಿಷ್ಯತಿ ಚಿತ್ರ. ಒಂದರ ಗಳಿಗೆಯಲ್ಲಿ ರೂಪಿಸಿದರಲ್ಲ, ಅದು ಹೇಗೆ? ಶಿಷ್ಯನೇ, 60 ಸಲ ಬರೆದಾಗ ನೀನು ನೋಡುತ್ತಿರುವಿ ಎಂಬ ಕಲ್ಪನೆ ನನ್ನ ಏಕಾಗ್ರತೆಗೆ ಆತಂಕವಾಗಿತ್ತು. ನೀನು ಹೊರಟು ಹೋದ ಕ್ಷಣವೇ ನಾನು ಮುಕ್ತನಾದೆ. ನಾನು ಬರೆವೆ ಎಂಬುದನ್ನೇ ಮರೆತೆ. ನಾನಿಲ್ಲ, ನೀನಿಲ್ಲ, ನೋಡುವವನಿಲ್ಲ, ಬರೆವವನಿಲ್ಲ, ಗುರುವಿಲ್ಲ, ಶಿಷ್ಯನಿಲ್ಲ, ಕೇವಲ ಬುದ್ಧ, ಕೇವಲ ಬರೆವ ಕ್ರಿಯೆ. ಆ ಅಪ್ರತಿಮ ತನ್ಮಯದ ಕ್ಷಣದಲ್ಲಿ ಈ ಅನುಪಮ ರಚನೆ. ಇದು ಅವಿಚ್ಛಿನ್ನ ತನ್ಮಯತೆ. ಇದು ಕಾರ್ಯ ಸಿದ್ಧಿಯ ಮೂಲ. ಇದರಂತೆಯೇ ಭಗವತ್ ಚಿಂತನೆ ಯಾರಾದರೂ ನೋಡುತ್ತಿದ್ದಾರೆ, ನಾನು ಚಿಂತನೆ, ಆರಾಧನೆ, ಸ್ಮರಣೆ ಮಾಡುತ್ತಿದ್ದೇನೆ ಎಂಬ ಭಾವ ಅಡಗಿ ಕೇವಲ ದೇವ ಭಾವ ಉಳಿದರದು ತನ್ಮಯತೆ. ಮೂರನೆಯದು ಆನಂದ ಅನುಭೂತಿ. ಪ್ರಿಯತಮ ವಸ್ತುವಿನಲ್ಲಿ ಮನವು ಮಗ್ನವಾಗಲಾಗಿ ಆ ವಸ್ತುವಿನೊಂದಿಗೆ ಸಮರಸಗೊಳ್ಳುತ್ತದೆ ಮನಸ್ಸು. ಆ ಕ್ಷಣದಲ್ಲಿ ವಿಲಕ್ಷಣ ಆನಂದ ಉಂಟಾಗುತ್ತದೆ. ಅದು ಆನಂದಾನುಭೂತಿ. ಒಮ್ಮೆ ಸಾಕ್ರೆಟಿಸ್ನ ಹತ್ತಿರ ಒಬ್ಬ ಯುವಕ ಬಂದ. ಕೇಳಿದ, ಗುರುಗಳೇ, ನಾನು ಲಗ್ನವಾಗಿ 4 ವರ್ಷ, ಪ್ರೇಮ ಲಗ್ನ. ಆದರೆ ಇದೀಗ ಗೊತ್ತಾಯಿತು ನನ್ನ ಹೆಂಡತಿ ಅತ್ಯಂತ ಕುರೂಪಿ ಎಂದು. ನಾನು ಸಣ್ಣವ, 40-50 ವರ್ಷಗಳ ಕಾಲ ಆ ಕುರೂಪಿ ಹೆಂಡತಿಯೊಡನೆ ಬದುಕುವುದೆಂತು? ನನ್ನ ಪೂರ್ಣ ಬದುಕೇ ಹಾಳಾಯಿತು. ಏನಾದರೂ ಉಪಾಯ ಹೇಳಿ, ಸಾಕ್ರೆಟಿಸ್ ಹೇಳಿದ. ಅದಕ್ಕೇಕೆ ಚಿಂತಿಸುವಿ? ಅದು ಸುಲಭವಾಗಿ ಬಿಡಿಸಬಹುದಾದ ಸಮಸ್ಯೆ. ಇದಕ್ಕೆಲ್ಲ ಕಾರಣ ನಿನ್ನ ದೃಷ್ಟಿ. ಮೊದಲು ಯಾವ ದೃಷ್ಟಿಯಿಂದ ನೋಡಿ ಲಗ್ನವಾದೆಯಲ್ಲ, ಆ ದೃಷ್ಟಿಗೆ ಕುರೂಪ ಕಾಣದು, ಕಂಡಿಲ್ಲ. ಇದೇ ಹೆಂಡತಿಯಲ್ಲಿ ಅಪರೂಪದ ಮೋಹಕ ಸೌಂದರ್ಯ ಕಂಡಿತ್ತು. ಅದ ಕಂಡು ಹುಚ್ಚನಾದೆ. ಅಷ್ಟು ಸೌಂದರ್ಯ. ಆ ದೃಷ್ಟಿ, ಆ ಪ್ರೇಮ ದೃಷ್ಟಿಯಿಂದ ಮತ್ತೆ ಆಕೆಯತ್ತ ನೋಡಲು ಪ್ರಾರಂಭಿಸು. ಅದೇ ಹೆಂಡತಿ ಸುಂದರಳಾಗಿ ಅಪ್ರತಿಮ ರೂಪವತಿಯಾಗಿ ಕಾಣುತ್ತಾಳೆ. ಬದಲಾದ ಈ ಪತಿಯ ದೃಷ್ಟಿ ಮುಚ್ಚು. ಆ ಪ್ರಿಯಕರನ ದೃಷ್ಟಿ ತೆರೆ. ನಿನ್ನ ಬದುಕು ಸ್ವರ್ಗ ಸಮವಾಗುತ್ತದೆ. ಸಾಕ್ರೆಟಿಸನ ಹೆಂಡತಿ ಒರಟು, ಛಲವಾದಿ, ಬಿರುಸಾದ ಭಾಷೆ ಆಕೆಯದು. ಸದಾ ಬೈಗಳು, ಜಗಳ ಮಾಡುವಲ್ಲಿ ಆಕೆಗೆ ಸಮರಿಲ್ಲ ಎನ್ನಿ. ಆದರೇನು, ಸಾಕ್ರೆಟಿಸ್ ಅವಳನ್ನು ಪ್ರೇಮ ದೃಷ್ಟಿಯಿಂದ ನೋಡಿದರು. ಅಂಥ ಹೆಂಡತಿಯೊಂದಿಗಿದ್ದರೂ ಅವರ ಮನೆ ಸೌಖ್ಯ ಮಂದಿರ. ಮಧುರತೆ ಹೃದಯದಲ್ಲಿ, ಸೌಂದರ್ಯ ನೋಟದಲ್ಲಿ ಇದ್ದರೆ ಜಗತ್ತು ಜನಾಂಗ ಹೇಗಿದ್ದರೂ ಅದು ಅಂದವಾಗಿ ಚಂದವಾಗಿ ಕಾಣುತ್ತದೆ. ಆಗ ಒಂದು ಬ್ರೆಡ್ಡಿನ ತುಣುಕು ಮೃಷ್ಟಾನ್ನ, ಅನ್ನದ ಗಂಜಿ ಅಮೃತ. ಪುಟ್ಟ ಮನೆಯು ಮಹಲು, ಬದುಕು ಹೃದಯವಾಗಿ ಬಿಡುತ್ತದೆ. ನಮಗೆ ಆ ದೇವಕಲೆ ನೋಡುವ ಮಾಟ ಆಳವಡುತ್ತಿಲ್ಲ. ಅಷ್ಟೇ, ಹೂ ತಂದು ದೇವನ ತಲೆಗಿಡುತ್ತೇವೆ. ದೇವ ದರ್ಶನ ಬಯಸುತ್ತೇವೆ. ದೇವರೆನ್ನುತ್ತಾನೆ, ಅದನ್ನೇಕೆ ಅರ್ಪಿಸುವೆ? ಆ ಹೂವೇ ನಾನು. ನೀನು ನನ್ನ ನೋಡಲಿ, ನೋಡಿ ಸಂತಸ ಪಡಲಿ, ಆನಂದೋನ್ಮನ್ನಾದ ಹೊಂದಲಿ ಎಂದೇ ಅದರಲ್ಲಿ ಸೌಂದರ್ಯವಾಗಿ ನಿಂತೆ. ನೀನು ಹಿಡಿದ ಹೂವಿನಲ್ಲಿ ನನ್ನ ಕಾಣು. ನಾವು ಕಾಣಬೇಕು ದೇವನನ್ನು, ಹುಡುಕುವುದಲ್ಲ. ಅಡಗಿದ್ದರಲ್ಲದೆ ಹುಡುಕುವುದು. ಮಲ್ಲಿಗೆಯ ಲತೆಯಲ್ಲಿ, ಕಮಲದ ಸರದಲ್ಲಿ, ಮಾಮರದ ಹೂವಿನಲ್ಲಿ, ಇನಿಕಂಠದ ಶುಕದಲ್ಲಿ, ಮಹಂತರಲ್ಲಿ, ಮಹತ್ತಿನಲ್ಲಿ ಆ ದೇವನ ರೂಹು ನೆಲೆಸಿದೆ. ಅದನ್ನು ಕಾಣುವುದು, ಅದನ್ನು ಗುರುತಿಸುವುದು, ಅದುವೇ ಭಗವತ್ ಚಿಂತನ. ಭಗವಂತನನ್ನು ಕಾಣಲು ಒಂದು ವಿಶಿಷ್ಟ ಮಂದಿರಕ್ಕೆ, ಗುಡ್ಡ ಬೆಟ್ಟದ ದೇಗುಲಕ್ಕೆ, ತೀರ್ಥ ಕ್ಷೇತ್ರದ ತಾಣಕ್ಕೆ ಹೋಗಬೇಕಿಲ್ಲ. ಹೋಗಬಾರದೆಂದೂ ಅಲ್ಲ. ದೇವನ ಕಾಣುವುದಕ್ಕೂ ಅದಕ್ಕೂ ಸಂಬಂಧ ಅಷ್ಟಕ್ಕಷ್ಟೇ. ಹೃದಯದಲ್ಲಿ ಮಧುರ ರಸ ತುಂಬಿಕೊಂಡು ಎಲ್ಲಿ ಹೋದರೂ ಸರಿ, ಏನ ದೃಷ್ಟಿಸಿದರೂ ಸರಿ, ಅಲ್ಲಿ ಭಗವದ್ ದರ್ಶನ. ಸೌಂದರ್ಯ ಆನಂದ ರೂಪದಲ್ಲಿ. ಸೌಂದರ್ಯ ಕೇವಲ ರೂಪದ್ದಲ್ಲ,
ಶಬ್ದ ಸ್ಪರ್ಶ ರಸ ಗಂಧಗಳಲ್ಲೂ ಇದೆ. ಐದಿಂದ್ರಿಯ ಬಳಸುವಾಗ ಕಂಡುದೆಲ್ಲ ಸವಿಯಾದುದೆಲ್ಲ ದೇವನೇ. ಮೋಹ ಮದ ದ್ವೇಷ ಅಸೂಯೆ ಅಹಂಗಳಿಗಾಗ ಅವಕಾಶವೇ ಇಲ್ಲ. ಅವುಗಳ ಅಭಾವವೇ ಮನಸ್ಸಿನ ಮಧುರತೆ. ಮಧುರತೆಯನ್ನು ದೇಹ ವಚನ ಮನಸ್ಸಿನ ಮೂಲಕ ಹೊರಹೊಮ್ಮಿಸುವುದೇ ಭಗವದ್ ಚಿಂತನ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.